ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಇದು ಕೂಡ ಕೆಲಸನೇ ಬಂಗಾರ. ನಾನು ಮಾಡಿದ ಹಾಗೆ ನೀವು ಮಾಡಬೇಕು ಅಂತ ಇನ್ನೂ ಮುಖದ ಹತ್ರ ಬರುವಷ್ಟರಲ್ಲಿ ಜಾಹ್ನವಿ ನಾಚಿಕೆಯಿಂದ ಕಣ್ಮುಚ್ಕೊಂಡ್ಳು. ಆರ್ಯನ್ ಅವಳ ನಡುಗ್ತಾ ಇರುವ ತುಟಿಗಳ ಮೇಲೆ ಕೈಯಿಂದ ಸವರ್ತಾ ಮುತ್ಕೊಡಲು ಮುಂದೆ ಬಾಗ್ತಿದ್ದಂತೆ ಅತ್ಗೆ ಅಂತ ಶಿವಾನಿ ಹೊರಗಡೆಯಿಂದ ಕರೆದ್ಲು. ಆರ್ಯನವರೇ, ಶಿವಾನಿ ಕರೀತಾ ಇದ್ದಾಳೆ ಅಂತ ಆರ್ಯನನ್ನ ಹಿಂದಕ್ಕೆ ತಳ್ಳಿದ್ಲು ಜಾಹ್ನವಿ. ನಂಗೇನು ಕೇಳಿಸ್ತಿಲ್ವಲ್ಲೇ ಅಂತ ಜಾಹ್ನವಿಯನ್ನ ಕದರದ ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡ. ಆರ್ಯನ್ ಮತ್ತೆ ಶಿವಾನಿ ಅತ್ಗೆ ಅಂತ ಕರೆದು ಬಾಗಿಲು ತಟ್ಟಿದ್ಲು. ಅದೋ ನೋಡಿ ಆರ್ಯನವರೇ, ಮತ್ತೆ ಕರೀತಿದ್ದಾಳೆ ಬಿಡಿ ಅಂದ್ಲು ಜಾಹ್ನವಿ. ಸುಮ್ಮನೆ ಬಂದ ಹಾಗಿದ್ದಾಳೆ, ನೀನು ಮಲಗಿದೀಯಾ ಅಂತ ಹೇಳ್ತೀನಿ, ಅವಳೇ ಹೋಗ್ತಾಳೆ ಬಿಡು ಅಂದ ಆರ್ಯನ್. ನಾವಿಬ್ಬರು ಹೀಗೆ ರೂಮ್ನಲ್ಲಿ ಇರೋದಾದರೆ ಅವರೆಲ್ಲರನ್ನ ಯಾಕೆ ಬರಲು ಹೇಳಿದ್ರಿ? ನಾವು ಹೀಗೆ ಬಾಗಿಲು ಹಾಕ್ಕೊಂಡು ರೂಮ್ನಲ್ಲೇ ಇದ್ದರೆ ಅವರು ಏನಂತ ಅಂದ್ಕೊಳ್ತಾರೆ ಆರ್ಯನವರೇ ಅಂದ್ಲು ಜಾಹ್ನವಿ. ಅವರು ಏನು ಹೊರಗಿನವರಾ ಜಾಹ್ನವಿ? ಅವರು ನಮ್ಮವರೇ ತಾನೇ, ಏನು ಅಂದ್ಕೊಳ್ಳಲ್ಲ ಬಿಡು ಅಂದನು ಆರ್ಯನ್. ಹಾಗಂತ ನಾವು ಹೀಗೆ ಮಾಡೋದು ಖಂಡಿತ ಚೆನ್ನಾಗಿರಲ್ಲ ಆರ್ಯನವರೇ, ಬನ್ನಿ ಊರಿಗೆ ಹೋಗೋಣ ಅಂದ್ಲು ಜಾಹ್ನವಿ. ನೀನು ಹೇಳಿದ ಮೇಲೆ ನಾನು ಇಲ್ಲ ಅಂತೀನಾ? ಶಿವಾನಿ ಇನ್ನೊಂದು ಸ್ವಲ್ಪ ತಡವಾಗಿ ಬಂದರೆ ಮುತ್ತು ಮಿಸ್ ಆಗ್ತಿರಲಿಲ್ಲ ಅಂದ ಆರ್ಯನ್. ಸಾಕು ಬಿಡಿ ಆರ್ಯನವರೇ ಅಂತ ಜಾಹ್ನವಿ ಹೋಗಿ ಬಾಗಿಲು ತೆಗೆದ್ಲು. ಜಾಹ್ನವಿಯನ್ನು ನೋಡಿದ ತಕ್ಷಣ ಶಿವಾನಿ ಅತ್ಗೆ, ನಿನಗೆ ಹೇಗಿದೆ ಇವಾಗ? ಇನ್ನೂ ಕೆಳಗೆ ಬರಲಿಲ್ವಲ್ಲ ಅಂತ ಏನೂ ಆಯ್ತೇನೋ ಅಂತ ನಾನೇ ಮೇಲ್ ಬಂದೆ ಅತ್ಗೆ ಅಂದ್ಲು. ನಾನು ಪಕ್ಕದಲ್ಲಿರುವಾಗ ನಿಮ್ಮ ಅತ್ತಿಗೆಗೆ ಏನಾಗುತ್ತೆ ಶಿವಾನಿ? ನಿಮ್ಮ ಅತ್ತಿಗೆ ಚೆನ್ನಾಗೇ ಇದ್ದಾಳೆ ಅಂತ ಫ್ರೆಶ್ ಆಗಿ ಬಂದು ತಿಂಡಿ ತಿನ್ನೋ ಅಷ್ಟರಲ್ಲಿ ಇಷ್ಟು ಸಮಯ ಆಯಿತು ಅಷ್ಟೇ ಅಲ್ವಾ ಜಾಹ್ನವಿ ಅಂದ ಆರ್ಯನ್. ನೀನು ಏನೇ ಹೇಳಿದರೆ ಅದಕ್ಕೆ ಹ್ಞೂ ಅಂದೆ ಇನ್ನೇನಂತಾಳೆ ನಮ್ಮ ಸಿಸ್ಟರ್ ಅಂತ ವೇದಾಂತ್ ಬಂದ ಹಿಂದೆನೇ. ನೀನೇನು ಇನ್ನೂ ಬರಲಿಲ್ವಲ್ಲ ಅಂದ್ಕೊಂಡೆ, ಬಂದ್ಯಲ್ಲ ಅಂದ ಆರ್ಯನ್. ಇತ್ತ ಕ್ರಿಶ್ ರೆಡಿಯಾಗಿ ಆರ್ಯನ್ ಮನೆಗೆ ಹೊರಟು ಶರ್ಮಿಳಾ ಕೃಷ್ಣನ ಹುಡುಕಲು ಹೇಳಿದ್ದ ರೌಡಿಗಳು ಫೋನ್ ಮಾಡಿ ಬೈತಾ ಒಬ್ಬ ಮನುಷ್ಯನ ಹುಡುಕಿ ಹಿಡಿಯಲು ನಿಮಗೆ ಇನ್ನೂ ಎಷ್ಟು ಸಮಯ ಬೇಕು? ಮೂರ್ಖರೆ ಅಂತ ಫೋನ್ನಲ್ಲಿ ಅರ್ಚಿದ್ಲು. ಮೇಡಮ್, ನಾವು ಕೂಡ ಅದೇ ಕೆಲಸದಲ್ಲಿ ಇದ್ದೀವಿ ಅಲ್ವಾ, ಇವಾಗಲೂ ರೋಡ್ ಮೇಲೆ ಹುಡುಕ್ತಾ ಇದ್ದೀವಿ. ನೀವು ಯಾವಾಗ ಕೇಳಿದರೂ ಇದೇ ವಿಷಯ ಹೇಳ್ತೀರಾ, ಆದರೆ ಇಷ್ಟರವರೆಗೂ ನಮ್ಮ ಕ್ರಿಶ್ ಬಗ್ಗೆ ಏನು ಇನ್ಫಾರ್ಮೇಷನ್ನೇ ಸಿಕ್ಕಿಲ್ಲ. ಇನ್ನೂ ಎಷ್ಟು ದಿನ ಹುಡುಕ್ತಿರ್ತೀರಾ ಅಂತ ಕೇಳಿದಾಗಲೆಲ್ಲ ದುಡ್ಡು ಕೊಡ್ತಾ ಇದ್ದೀನಿ ಅಂತ ನೀವು ಕುಡ್ಕೊಂಡು ತಿನ್ಕೊಂಡು ದನದ ಹಾಗೆ ಮಲ್ಕೊಂಡಿಲ್ಲ ತಾನೇ ಅಂದ್ಲು ಶರ್ಮಿಳಾ. ಮೇಡಮ್, ನಾವು ಹೇಳ್ತಿರೋದು ನಿಜ, ನಮ್ಮನ್ನು ನಂಬಿ. ನಾವು ರೋಡ್ ಮೇಲೆ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಈವಾಗಲೇ ನಿಮಗೆ ಫೋಟೋ ತೆಗೆದು ಕಳಿಸ್ತೀನಿ ನೋಡಿ ಅಂತ ಎದುರುಗಡೆ ಬರ್ತಾ ಇದ್ದ ಬೈಕ್ ಮೇಲೆ ಯಾರಿದ್ದಾರೆ ಅಂತ ಸರಿಯಾಗಿ ನೋಡ್ದೇ ಫೋಟೋ ತೆಗೆದು ತಕ್ಷಣ ಶರ್ಮಿಳಾಗೆ ಕಳಿಸ್ತಾ ಆ ರೌಡಿ. ಶರ್ಮಿಳಾ ಆ ಫೋಟೋ ನೋಡಿ ಶಾಕಾಗಿ, ಕ್ರಿಶ್ ನೀನು ಇಲ್ಲೇ ಇದೀಯಾ ಅಂತ. ಅರೆ, ಆ ಬೈಕ್ ಮೇಲೆ ಹೋಗ್ತಾ ಇರೋ ಅವನ ಬಗ್ಗೆನೇ ತಾನೇ ನಿಮ್ಮನ್ನು ಹುಡ್ಕಲು ಹೇಳಿದ್ದು. ಏನು ನೋಡ್ತಾ ಇದ್ದಿರೋ ಮಾರಾಯ್ರೆ, ಆ ಬೈಕನ್ನು ಫಾಲೋ ಮಾಡಿ ಅಂತ ಅರ್ಚ್ಕೊಂಡು ಶರ್ಮಿಳಾ. ಸರಿ ಅಂತ ಅವರೆಲ್ಲರೂ ಕಾರ್ ಹತ್ತಿ ಬೈಕನ್ನು ಫಾಲೋ ಮಾಡ್ತಾ ಹೋದರು. ಶರ್ಮಿಳಾ ಅವರು ಯಾವ ಏರಿಯಾದಲ್ಲಿದ್ದಾರೆ ಅಂತ ಕೇಳಿ ತಿಳ್ಕೊಂಡು ತಾನು ಕೂಡ ಹೊರಟಳು ಕಾರ್ ತಗೊಂಡು. ಕೃಷ್ಣನ ಹುಡುಕ್ತಾ ಹೊರಟಳು ಶರ್ಮಿಳಾ. ಮಿಸ್ ಏನಾದ್ರು ಆದರೆ ಅವನು ನೀವು ಮಾತ್ರ ಪ್ರಾಣದೊಂದಿಗೆ ಉಳಿಯಲ್ಲ ಅಂತ. ಹಾಗೇ ಆಗಲಿ ಮೇಡಮ್ ಅಂತ ಭಯ ಪಡ್ತಾ ಆ ರೌಡಿಗಳು ಫೋನ್ನ ಇಟ್ಟು ಕೃಷ್ಣ ಫಾಲೋ ಮಾಡಿದರು. ಇತ್ತ ಜ್ಯೋತಿನ ಕರ್ಕೊಂಡು ಮನೆಗೆ ಹೋಗಿ ಮನೆಯಲ್ಲಿದ್ದ ರಿಪೋರ್ಟ್ಗಳನ್ನು ತಗೊಂಡ್ಳು. ನಿನಗೆ ಇವಾಗ ರಿಪೋರ್ಟ್ಗಳಿಂದ ಏನು ಕೆಲಸ ಅಂತ ಕೇಳಿದ್ಲು. ನಿನಗೆ ಯಾಕೆ? ಫ್ರೆಂಡ್ಗೆ ಹೆಲ್ಪ್ ಮಾಡೋದು, ಆದರೆ ತನಿಖೆ ಮಾತ್ರ ಮಾಡಬೇಡ ತಾಯಿ. ಇತ್ತ ಶರ್ಮಿಳಾ ಆ ಫೋಟೋ ನೋಡಿ ಶಾಕ್ ಆಗಿ, ಕ್ರಿಶ್ ನೀನು ಇಲ್ಲೇ ಇದೆಯಾ? ಅರೆ, ಆ ಬೈಕ್ ಮೇಲೆ ಹೋಗ್ತಿರೋ ಅವನ ಬಗ್ಗೆನೇ ಅಲ್ವಾ ಮನಸ್ಸಲ್ಲಿ ನೊಂದ್ಕೊಂಡ ಶರ್ಮಿಳಾ. ಆಗ ಶರ್ಮಿಳಾ ಮನುಷ್ಯರು ಕ್ರಿಶ್ ಹಿಂದೆ ಫಾಲೋ ಮಾಡ್ತಾ ಶರ್ಮಿಳಾಳಿಗೆ ಕಾಲ್ ಮಾಡಿ, ಮೇಡಮ್ ನಾವು ಫಾಲೋ ಮಾಡ್ತಾ ಇದ್ದೀವಿ, ನೀವು ಬೇಗ ಬನ್ನಿ ಅಂದರು. ನೀವು ಮಾತ್ರ ಮಿಸ್ ಆಗದೆ ಫಾಲೋ ಮಾಡಬೇಕು ಅಂದ್ಲು ಶರ್ಮಿಳಾ. ಇತ್ತ ನಿನ್ನ ಬಾಯಿಂದ ಫ್ರೆಂಡ್ ಅನ್ನೋ ಮಾತು ಕೇಳಿದ್ರೆ ಮೈಯೆಲ್ಲ ಒಂಥರ ಆಗ್ತಿದೆ ಕಣೆ ಅಂತ ಅಸಹ್ಯವಾಗಿ ನೋಡಿದ್ಲು ಜ್ಯೋತಿ. ಮತ್ತೆ ನಾನು ಏನು ಮಾಡಿದರೆ ನಿನ್ಗ್ಯಾಕೆ? ಬಾಯಿ ಮುಚ್ಕೊಂಡು ಇರ್ಬೋದು ತಾನೇ ಅಂದ್ಲು ವೈಶು. ಮತ್ತೆ ಎಂಥ ಸಂಜೆ ಮಾಡೋ ಕೆಲಸಗಳು ಮಾಡ್ತೀಯಾ ಅಂತ ಕೇಳಿದೆ. ನನ್ನ ಪ್ರೀತಿಗಾಗಿ ನಾನು ಹೋರಾಟ ಮಾಡ್ತಿದ್ರೆ ನಿನಗೆ ಸಂಚು ಮಾಡೋ
ಕೆಲ್ಸಗಳ ಥರ ಕಾಣಿಸ್ತಿದೀಯಾ ಅಂದ್ಲು. ನಿನ್ನಂಥವಳಿಗೆ ಪ್ರೀತಿ ಅನ್ನೋ ಪದ ಬಳಸೋ ಅರ್ಹತೆಯೇ ಇಲ್ಲ ಅಂದ್ಲು ಜ್ಯೋತಿ. ವೈಶಾಲಿ ಕೋಪದಿಂದ ಜ್ಯೋತಿ ಹತ್ರ ಬಂದು, ಯಾಕೆ ಇಲ್ಲ, ನೀನೇನು ಮಾಡಿದ್ದೀಯ ಗೊತ್ತಿಲ್ವಾ, ಗೊತ್ತಿಲ್ಲದ ಹಾಗೆ ಅಥವಾ ನಟಿಸ್ತಿದೆಯೋ ಅಂತ ಕೇಳಿದ್ಲು ಜ್ಯೋತಿ. ನನಗೆ ನಟಿಸ್ಬೇಕಾದ ಅಗತ್ಯ ಇಲ್ಲ. ನಾನು ಏನು ಮಾಡಿದರೂ ನನ್ನ ಪ್ರೀತಿಗಾಗಿಯೇ. ಸಾಕಪ್ಪ ನಿಲ್ಲಿಸು. ನಿಜ ನಿನಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಾ? ಹಾಗೆ ಗೊತ್ತಿದ್ರೆ ಪ್ರೀತಿಸಿದವರು ಸಂತೋಷವಾಗಿ ಇರಬೇಕು ಅಂದ್ಕೋತಾರೆ. ಆದರೆ ಅವರನ್ನು ಹೀಗೆ ಸಂಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ನೋಡೋದಿಲ್ಲ. ನಿನ್ನ ನೀತಿ ಪಾಠ ನಿಲ್ಲಿಸಿದ್ರೆ ಇವಾಗ ಹೋಗೋಣವಾ ಅಂದ್ಲು ಜ್ಯೋತಿ. ನಿನ್ನ ಕಿವಿಗಳಿಗೆ ಒಳ್ಳೆಯ ವಿಷಯಗಳು ಹತ್ತಲ್ಲ ಅಲ್ವಾ ಅಂತ ಹೊರಟ್ಲು. ನನ್ನ ಪ್ರೀತಿಗಾಗಿ ನಾನು ಏನು ಮಾಡಿದರೂ ನನಗೆ ತಪ್ಪು ಅಂತ ಅನ್ನಿಸ್ತಿಲ್ಲ. ಆದರೆ ನೀನು ನಿಮ್ಮ ಅಮ್ಮ ಅವರ ಜೊತೆ ಮಾತನಾಡ್ತೀಯಾ, ಫೋನ್ ಕೊಡ್ಲಾ ಅಂತ ಕೇಳಿದ್ಲು. ನನಗೆ ಏನೂ ಬೇಡ ಅಂತ ಕೋಪವಾಗಿ ಕಾರ್ನಲ್ಲಿ ಕೂತ್ಕೊಂಡ್ಳು ಜ್ಯೋತಿ. ಜ್ಯೋತಿ ಪಕ್ಕದಲ್ಲಿ ಕೂತ್ಕೊಳ್ತಾ, ಸರಿ ನಿನ್ನಿಷ್ಟ, ಏನೋ ಪಾಪ ಅಂತ ಫೋನ್ ಕೊಡ್ತೀನಿ ಅಂದ್ಕೊಂಡೆ. ನೀನು ಬೇಡ ಅಂದರೆ ನಾನೇನು ಮಾಡೋಕ್ಕೆ ಆಗಲ್ಲ ಅಂತ ಫೋನ್ ನೋಡ್ತಾ ಇದ್ಲು. ಜ್ಯೋತಿ ಕೋಪದಿಂದ ಹೊರಗಡೆ ನೋಡ್ತಾ ಇದ್ಲು. ಹಾಗೆ ನೋಡ್ತಾ ಇರಬೇಕಾದ್ರೆ ರೋಡ್ ಮೇಲೆ ಸಡನ್ನಾಗಿ ಪ್ರಮೋದ್ ಕಾಣಿಸ್ತಾ. ಪ್ರಮೋದ್ ಅಂದರೆ ವೈಶಾಲಿ ಕಾಲೇಜ್ನಲ್ಲಿದ್ದಾಗ ಆರ್ಯನನ್ನ ಬಿಟ್ಟು ಪ್ರಮೋದ್ನ ಪ್ರೀತಿಸ್ತಾ ಅವನ ಜೊತೆ ಹೋಗಿದ್ಲು. ಅವನೇ ಈ ಪ್ರಮೋದ್. ಆಗ ಅವಳು, ಅವನೇ ಅಲ್ವಾ ಪ್ರಮೋದ್ ಅಂತ ನೋಡಿದ್ಲು ಜ್ಯೋತಿ. ಜ್ಯೋತಿ ಪ್ರಮೋದ್ನ ನೋಡಿ, ವೈಶಾಲಿ ಪ್ರಮೋದ್ ಅಲ್ಲಿದ್ದಾನೆ, ಕಾರ್ ನಿಲ್ಲಿಸೋಕೆ ಹೇಳು ಡ್ರೈವರ್ಗೆ ಅಂದ್ಲು. ವೈಶಾಲಿ ಪ್ರಮೋದ್ ಹೆಸರು ಕೇಳಿದ ತಕ್ಷಣ ಬೆಚ್ಚಿಬಿದ್ದು, ಪ್ರಮೋದ್ ಇಲ್ಲಿ ಯಾಕೆ ಇರ್ತಾನೆ, ಯಾರೂ ಇರಬೇಕು ಬಿಡು ಅಂದ್ಲು. ಇಲ್ಲ ಕಣೆ, ನಾನು ನೋಡಿದೆ, ಪ್ರಮೋದಲ್ಲಿ ಕಾರ್ ಹತ್ರ ನಿಂತಿದ್ದಾನೆ, ಡ್ರೈವರ್ ಕಾರ್ ನಿಲ್ಲಿಸು ಅಂದ್ಲು ಜ್ಯೋತಿ. ವೈಶಾಲಿ ತನ್ನ ಗಾಬರಿಯಾಗಿರೋದನ್ನು ಮುಚ್ಚಿಟ್ಕೊಳ್ತಾ, ಜ್ಯೋತಿ ಪ್ರಮೋದ್ ಈ ಊರಲ್ಲಿ ಯಾಕಿರ್ತಾನೆ, ಏನೂ ಇರಲ್ಲ ಬಿಡು, ಡ್ರೈವರ್ ನೀನು ನಡಿ ಅಂದ್ಲು ವೈಶಾಲಿ. ಜ್ಯೋತಿ ವೈಶಾಲಿಯ ಕಡೆ ನೋಡಿ, ನೀನು ಇಷ್ಟು ದಿನ ಪ್ರಮೋದ್ ಹತ್ರನೇ ಅಲ್ವಾ ಇದ್ದಿದ್ದು, ಮತ್ತ್ಯಾಕೆ ಪ್ರಮೋದ್ ಕಾಣಿಸಿದ ತಕ್ಷಣ ಕಂಗಾಲಾಗ್ತಿದೆಯಾ, ಕಾರ್ ನಿಲ್ಲಿಸೋಕೆ ಬಿಡ್ತಿಲ್ಲ, ನಿನ್ನ ನೋಡಿದರೆ ಅಲ್ಲೂ ಏನೋ ಘನದಂಧೆ ಮಾಡಿ ಬಂದಿರೋ ಹಾಗಿದೆ ಅಂತ ಅನುಮಾನ ಆಗ್ತಿದೆ ಅಂದ್ಲು. ಅನುಮಾನವಾಗಿ ನೋಡಿದ್ಲು. ನನ್ನ ಅನುಮಾನಿಸುವುದನ್ನೇ ನೀನು ಕೆಲಸವಾಗಿ ಇಟ್ಕೊಂಡಿದ್ದೀಯಾ ಅಲ್ವಾ, ಅದಕ್ಕೆ ನಿನಗೆ ಅಷ್ಟೊಂದು ಅನುಮಾನ. ನಾನು ಪ್ರಮೋದ್ ಜೊತೆ ಅವನ ಜೊತೆಯಲ್ಲೇನು ಇರಲಿಲ್ಲ. ನನ್ನ ವಿಷಯ ಹೇಳಿ ನಾನು ದೂರ ಹೊರಟು ಬಂದೆ. ಆಮೇಲೆ ಪ್ರಮೋದ್ನ ನಾನು ನೋಡೇ ಇಲ್ಲ ಅಂದ್ಲು. ಜ್ಯೋತಿಗೆ ವೈಶಾಲಿ ಹೇಳೋ ಮಾತು ಯಾವ್ದು ನಂಬಬೇಕು ಅಂತ ಅನ್ನಿಸ್ಲಿಲ್ಲ. ನಿನಗೆ ಪ್ರಮೋದ್ ಬಗ್ಗೆ ಏನೂ ತಿಳಿದೇ ಇದ್ದಿದ್ರೆ ಪ್ರಮೋದ್ ಇಲ್ಲಿ ಯಾಕೆ ಇರ್ತಾನೆ ಅಂತ ಯಾಕೆ ಕಂಗಾಲಾದೆ? ಜ್ಯೋತಿ, ಇನ್ಮೇಲಾದರೂ ಆ ವಿಷಯವನ್ನು ಬಿಟ್ಟು ಸೈಲೆಂಟಾಗಿ ಕೂತ್ಕೊಳ್ತೀಯಾ ಅಂತ ಕಿರ್ಚಿದ್ಲು ವೈಶು. ನಿನ್ನ ವಿಷಯಗಳು ತಿಳಿಬೇಕು ಅಂದರೆ ಆ ಪ್ರಮೋದ್ನ ಹಿಡಿಬೇಕು. ಅವನನ್ನು ಹಿಡಿದ್ರೆ ತಿಳಿಯುತ್ತೆ. ಹೇಗಾದರೂ ಮಾಡಿ ಆ ಪ್ರಮೋದ್ನ ಹಿಡ್ಕೋಬೇಕು ಅಂದ್ಕೊಂಡ್ಳು. ಖಂಡಿತ ಇವನು ಇಲ್ಲಿಗೆ ಯಾಕೆ ಬಂದಿದ್ದಾನೆ, ನನಗೋಸ್ಕರ ಅಂತೂ ಅಲ್ಲ ಅಲ್ವಾ ಅಂತ ಯೋಚಿಸ್ತಾ ಇದ್ಲು ವೈಶು. ಇತ್ತ ಶರ್ಮಿಳಾ ಮನುಷ್ಯರು ಕ್ರಿಶ್ ಬೈಕ್ ಹಿಂದೆ ಹೋಗ್ತಿದ್ದ. ಸಿಗ್ನಲ್ ಹತ್ರ ಬೈಕ್ ಹೊರಟು ಹೋಯಿತು. ಇವರು ಕಾರ್ ನಿಂತು ಹೋಯಿತು. ಕ್ರಿಶ್ ಬೈಕ್ನಲ್ಲಿ ಹೋಗ್ತಿದ್ರೆ ಕಂಗಾಲಾಗ್ತಾ, ಅಯ್ಯೋ ಅವನು ಹೊರಟು ಹೋದ, ಇವಾಗ ಈ ಮೇಡಮ್ಗೆ ಗೊತ್ತಾದರೆ ನಮ್ಮನ್ನು ಕೊಂದುಬಿಡ್ತಾಳೆ, ಬೇಗ ಈ ಸಿಗ್ನಲ್ ಬಿದ್ದರೆ ಚೆನ್ನಾಗಿರುತ್ತೆ, ನಾವು ಅವನನ್ನು ಹಿಡಿಬಹುದು ಅಂತ ಸಿಗ್ನಲ್ನ ಹೋಗೋದನ್ನು ಕಾಯ್ತಾ ಇದ್ರು. ಸಿಗ್ನಲ್ ಬಂದ ತಕ್ಷಣ ಹೋದರು. ಆದರೆ ಕ್ರಿಶ್ ಬೈಕು ಎಲ್ಲೋ ಕಾಣಿಸ್ಲಿಲ್ಲ. ಅವರು ಹುಡುಕ್ತಾ ಇರಬೇಕಾದ್ರೆ ಶರ್ಮಿಳಾ ಕಾಲ್ ಮಾಡಿ, ಎಲ್ಲೋ ಸತ್ತಿದ್ದೀರಾ, ಫೋನ್ ಮಾಡಿದರೆ ಫೋನ್ ಕೂಡ ತೆಗಿತಿಲ್ಲ ಅಂದ್ಲು. ಅವನು ಸಿಗ್ನಲ್ ಹತ್ರ ಮಿಸ್ ಆಗಿಬಿಟ್ಟ ಮೇಡಮ್, ಹುಡುಕ್ತಾ ಇದ್ದೀವಿ ಅಂತ ಹೇಳ್ದ ಆ ರೌಡಿ. ಕ್ರಿಶ್ ಅವನು ಅನ್ನೋ ಅಷ್ಟರಲ್ಲಿ ಶರ್ಮಿಳಾಗೆ ಕೋಪ ಬಂದು, ನೀವು ಎಲ್ಲಿದ್ದೀರಾ ಅಂತ ಹೇಳಿ ಅಂದ್ಲು. ಅವರು ಇದ್ದ ಅಡ್ರೆಸ್ ಹೇಳಿದರು. ನಾನು ಇವಾಗಲೇ ಅಲ್ಲಿ ಬರ್ತೀನಿ ಅಂತ ಫೋನಿಟ್ಟು ಅಲ್ಲಿಗೆ ಹೋದ್ಲು. ನನ್ನ ಮಗನನ್ನು ಅವನು ಇವನು ಅನ್ನೋದಕ್ಕೆ ಎಷ್ಟು ಧೈರ್ಯ, ಬರ್ತೀನಿರೋ ಅಂತ ಕೋಪದಿಂದ ಅಂದ್ಕೊಂಡು ಅವರು ಹೇಳಿದ ಜಾಗಕ್ಕೆ ಬಂದಳು. ಶರ್ಮಿಳಾ ಕಾರ್ ನೋಡಿದ ತಕ್ಷಣ ರೌಡಿಗಳೆಲ್ಲ ಭಯದಿಂದ ನಿಂತ್ಕೊಂಡಿದ್ರು. ಶರ್ಮಿಳಾ ಕೋಪದಿಂದ ಕಾರ್ ಇಳಿದು ಅವ್ರ ಹತ್ರ ಬಂದಳು. ನಿಮಗೆ ನಾನು ಏನು ಹೇಳಿದ್ದೆ, ಮಿಸ್ ಮಾಡಬೇಡಿ ಅಂತ ತಾನೇ ಮೇಡಮ್, ನಾವು ಫಾಲೋ ಮಾಡ್ತಾನೇ ಇದ್ವಿ, ಆದರೆ ಸಿಗ್ನಲ್ಸ್ ಹತ್ರ ಬರುವಷ್ಟರಲ್ಲಿ ಅವನು ತಪ್ಪಿಸ್ಕೊಂಡು ಹೋದ, ಅದೇ ಅವನು ಸಿಕ್ಕಿದರೆ ನೀವು ಬರುವಷ್ಟರಲ್ಲಿ ಕೈಕಾಲು ಮುರಿದು ಇಡ್ತಿದ್ವಿ ಅಂದ. ಹಾಗೆ ಅನ್ನೋ ಏನೋ ನೆಲದ ಮೇಲೆ ದಬಾರ್ ಅಂತ ಬಿದ್ದ. ಮಿಕ್ತವರಿಗೆ ಅಲ್ಲಿ ಏನು ನಡೀತು ಅಂತ ಅರ್ಥ ಆಗದೆ ಶರ್ಮಿಳಾ ಕಡೆ ನೋಡಿದರು. ಶರ್ಮಿಳಾ ಕೈಲಿದ್ದ ಗನ್ ನೋಡಿ
ಏನು ನಡೀತು ಅಂತ ಆವಾಗ ಅವ್ರಿಗೆ ಅರ್ಥ ಆಯಿತು. ಮೇಡಮ್ ಅಂತ ಭಯದಿಂದ ಅಂದರು. ಇನ್ನೊಬ್ಬ ಯಾರಾದರೂ ನನ್ನ ಮಗನನ್ನು ಅವನು ಇವನು ಅಂದಿದ್ದು ಅಂತ ಕೋಪದಿಂದ ಗರ್ಜಿಸಿದ್ಲು. ಶರ್ಮಿಳಾ ಹಾಗೆ ಕೋಪದಿಂದ ಕೇಳಿದ್ದಕ್ಕೆ ಭಯದಿಂದ, ಅವರು ನಿಮ್ಮ ಮಗನ ಅಂತ ಆಶ್ಚರ್ಯದಿಂದ ಕೇಳಿದರು. ನನ್ನ ಮಗನೇ, ಕೋಟಿಗಟ್ಟಲೆ ಆಸ್ತಿ ಇರೋ ನನ್ನ ಮಗನನ್ನು ಹಿಡಿದು ಅವನು ಇವನು ಅನ್ನೋದಲ್ಲದೆ ಹೊಡಿತೀನಿ ಅಂತೀರಾ ಅಂತ ಅವ್ರ ಕಡೆ ಉರಿದು ನೋಡಿದ್ಲು ಶರ್ಮಿಳಾ. ಮೇಡಮ್, ನಾವು ಯಾರೂ ಅನ್ನಲಿಲ್ಲ ಅಂತ ಭಯದಿಂದ ಅಂದರು ಆ ರೌಡಿಗಳು. ನನ್ನ ಮಗ ಎಲ್ಲಿದ್ರೂ ನೀವೇ ಪತ್ತೆ ಹಚ್ಚಿ ನಂಗೆ ಹೇಳಬೇಕು, ಇಲ್ಲ ಅಂದರೆ ಈ ಗನ್ಗೆ ಕೆಲಸ ಕೊಡಬೇಕಾಗತ್ತೆ ಅಂದ್ಲು. ಹಾಗೇ ಆಗಲಿ ಮೇಡಮ್, ಎಲ್ಲಿದ್ರೂ ನಿಮ್ಮ ಮಗನನ್ನು ಪತ್ತೆ ಹಚ್ತೀವಿ ಅಂದರು. ಸರಿ ಅಂತ ಶರ್ಮಿಳಾ ಮನೆಗೆ ಹೊರಡ್ಲು. ಇತ್ತ ಕ್ರಿಶ್ ಮನೆಗೆ ಹೋದ. ಹಾಲ್ನಲ್ಲಿ ಯಾರೂ ಕೂಡ ಕಾಣಿಸ್ಲಿಲ್ಲ. ಮನೆಯಲ್ಲಿ ಯಾರೂ ಇಲ್ವಾ ಅಂದ್ಕೊಂಡು ಆರ್ಯನ್ಗೆ ಕಾಲ್ ಮಾಡ್ದ. ಆರ್ಯನ್, ಮನೆಯಲ್ಲಿ ಯಾರೂ ಇಲ್ವಾ, ನಿಮ್ಮ ರೂಮ್ಗೆ ಹೋಗಲ್ಲ ಅಂದಿದ್ದಕ್ಕೆ, ಅದೇನಪ್ಪ ಯಾರೂ ಇಲ್ಲೇ ಇರೋದು ಮನೆಯಲ್ಲಿ ಅಂದ ಆರ್ಯ. ಏನೋ ಸರ್, ಇಲ್ಲಿ ಯಾರೂ ನನಗೆ ಕಾಣಿಸ್ತಿಲ್ಲ. ಸರಿ, ಹಾಗಿದ್ರೆ ನೀನು ನನ್ನ ರೂಮ್ಗೆ ಹೋಗು, ನಿನಗೆ ಗೊತ್ತಾ ನನ್ನ ರೂಮ್ ಅಂದ. ಗೊತ್ತು ಸರ್, ಆ ದಿನ ನಾನು ನಿಮ್ಮ ಮನೆಗೆ ಬಂದಾಗ ಶಿವಾನಿ ತೋರಿಸಿದ್ಲು. ಸರಿ, ಹಾಗಿದ್ರೆ ರೂಮ್ಗೆ ಹೋಗು, ಫೈಲ್ ಎಲ್ಲಿದೆ ಅಂತ ಹೇಳ್ತೀನಿ ಅಂದ. ಹಾಗೆ ಆಗಲಿ ಅಂತ ಕ್ರಿಶ್ ಮೇಲಕ್ಕೆ ಆರ್ಯನ್ ರೂಮ್ ಹತ್ರ ಹೋದ. ಆರ್ಯನ್ ರೂಮ್ಗೆ ಹೋಗಿ ಆರ್ಯನ್ ಹೇಳಿದ ಜಾಗದಲ್ಲಿ ಫೈಲ್ ಇರಲು ಅದನ್ನು ತಗೊಂಡು ಹೊರಗಡೆ ಬರ್ತಿದ್ದಾಗ ರಂಗಮ್ಮ ನೋಡಿದ್ಲು. ನೀವು ಮೊದಲು ಒಂದಿನ ಇಲ್ಲಿಗೆ ಬಂದಿದ್ರಿ ಅಲ್ವಾ ಅಂದ್ಲು. ನೀವೇನು ಯಾರನ್ನು ಕೇಳದೆ ಹೀಗೆ ಮೇಲಕ್ಕೆ ಬಂದಿದ್ದೀರಲ್ಲ